ಹಾಯ್. ಸೊ ಇದೇನು ನಿಮ್ಗೆ ಶೋ ಆಗ್ತಿದೆ, ಇದು ಬಂದು ಟೆಲಿಪೋರ್ಟ್ ಅಪ್ಲಿಕೇಶನ್ನ ಹೋಮ್ ಸ್ಕ್ರೀನ್. ಇಲ್ಲಿ ನಿಮಗೆ ಆನ್ ಆ್ಯಂಡ್ ಆಫ್ ಡ್ಯೂಟಿ ತೋರಿಸುತ್ತೆ. ಸೊ ಇಲ್ಲಿ ನಿಮಗೆ ಟಚ್ ಪಾಯಿಂಟ್ ಶೋ ಆಗುತ್ತೆ. ಸೊ ಈ ಟಚ್ ಪಾಯಿಂಟ್ಸ್ ಮೇಲೆ ನಿಮಗೆ ಇನ್ಸೆಂಟಿವ್ ಕ್ಯಾಲ್ಕುಲೇಟ್ ಆಗೋದು. ಸೊ ಇಲ್ಲಿ ಡಿಕ್ಲೈನ್ಸು ನಿಮಗೆ ಒಂದಿನಕ್ಕೆ ಮ್ಯಾಕ್ಸಿಮಮ್ 3 ಡಿಕ್ಲೈನ್ಸ್ ಅಷ್ಟೇ ಆಪ್ಷನ್ ಇರೋದು. 3 ಡಿಕ್ಲೈನ್ಸ್ ಮೇಲೆ ಮಾಡಿದ್ರೆ ನೀವು ಇನ್ಸೆಂಟಿವ್ಸ್ಗೆ ಎಲಿಜಿಬಲ್ ಇರೋಲ್ಲ. ಸೊ ಆನ್ ಡ್ಯೂಟಿ ಟೈಮು ಎಷ್ಟೊತ್ತಿಂದ ಆನ್ ಡ್ಯೂಟಿಯಲ್ಲಿದ್ದೀರಾ ಅಂತ ನಿಮಗೆ ಇಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ನಿಮಗೆ ಅರ್ನಿಂಗ್ಸ್, ಇಲ್ಲಿ ಟೋಟಲ್ ಎಷ್ಟು ಅರ್ನಿಂಗ್ಸ್ ಮಾಡ್ಕೊಂಡಿದ್ದೀರಾ ಅಂತ ಶೋ ಆಗುತ್ತೆ. ಇಲ್ಲಿ ಟೋಟಲ್ ಇನ್ಸೆಂಟಿವ್ ಇವತ್ತಿಗೆ ಎಷ್ಟು ಮಾಡಿದ್ದೀರಾ ಅಂತ ಶೋ ಆಗುತ್ತೆ. ಮೆನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಮೆನು ಶೋ ಆಗುತ್ತೆ. ವ್ಯೂ ಪ್ರೊಫೈಲ್, ಇಲ್ಲಿ ನಿಮ್ಮ ಹೆಸರು, ಮೊಬೈಲ್ ನಂಬರ್ ಮತ್ತು ವ್ಯೂ ಅಗ್ರಿಮೆಂಟ್. ಇಲ್ಲಿ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಚೆಕ್ ಮಾಡ್ಕೋಬೋದು. ಇಲ್ಲಿ ಅಡ್ರೆಸ್, ನಿಮ್ಮ ಅಡ್ರೆಸ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಆ್ಯಡ್ ಸ್ಯಾಲ್ರಿ ಅಕೌಂಟ್, ಇಲ್ಲಿ ನಿಮಗೆ ಸ್ಯಾಲ್ರಿ ಅಕೌಂಟ್ ಆ್ಯಡ್ ಮಾಡಬೇಕು. ಸೊ ಈ ನೀವೇನು ಆ್ಯಡ್ ಮಾಡ್ತೀರಾ ಆ ಅಕೌಂಟ್ಗೆ ನಿಮಗೆ ಸ್ಯಾಲ್ರಿ ಬರೋದು. ಐ ಡಿ ಕಾರ್ಡ್, ಸೊ ಇದು ನಿಮ್ಮ ಐ ಡಿ ಕಾರ್ಡ್. ಪೇಮೆಂಟ್ಸ್, ಸೊ ಇದು ಪೇಮೆಂಟ್ ಪೇಜ್. ಇಲ್ಲಿ ನಿಮಗೆ ವೀಕ್ ವೈಸ್ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀರಾ ಅಂತ ಚೆಕ್ ಮಾಡ್ಬೋದು. ಲಾಸ್ಟ್ ವೀಕ್, ಪ್ರೀವಿಯಸ್ ವೀಕ್ ನಿಮಗೆ ಇದರಲ್ಲಿ ಶೋ ಆಗುತ್ತೆ. ಸೊ ಇದು ಟೋಟಲ್ ಅರ್ನಿಂಗ್ಸ್ ಆ ವೀಕ್ಗೆ ಮತ್ತು ಟೋಟಲ್ ಮನಿ ಅಂಡು ಮತ್ತು ಇನ್ಸೆಂಟಿವ್ ಸಪ್ರೇಟು. ಸೊ ವ್ಯೂ ಅರ್ನಿಂಗ್ ಹಿಸ್ಟ್ರಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವೀಕಲ್ಲಿ ಯಾವ್ಯಾವ ದಿನಕ್ಕೆ ಎಷ್ಟೆಷ್ಟು ಅರ್ನಿಂಗ್ಸ್ ಮಾಡಿದ್ದೀರಾ ಅಂತ ಇಲ್ಲಿ ಶೋ ಆಗುತ್ತೆ. ಫ್ಲೋಟಿಂಗ್ ಕ್ಯಾಶ್, ಫ್ಲೋಟಿಂಗ್ ಕ್ಯಾಶ್ ಅಂದರೆ ನೀವು ಕಸ್ಟಮರ್ಸ್ ಹತ್ರ ಕಲೆಕ್ಟ್ ಮಾಡೋ ಅಮೌಂಟು. ಸೊ ಇಲ್ಲಿ ವ್ಯೂ ಹಿಸ್ಟ್ರಿ ಕೊಟ್ಟರೆ ಸೊ ಯಾವ್ಯಾವ ಕಸ್ಟಮರ್ಸ್ ಹತ್ರ ಎಷ್ಟೆಷ್ಟು ಅಮೌಂಟ್ ಕಲೆಕ್ಟ್ ಮಾಡಿದ್ದೀರಾ ಅಂತ ನಿಮಗೆ ಇದರಲ್ಲಿ ಶೋ ಆಗುತ್ತೆ.